ಆತ್ಮೀಯರಾದ ತಮ್ಮೆಲ್ಲರಿಗೂ ಗೌರವಪೂರ್ವಕ ನಮನಗಳು. ಸ್ಫೂರ್ತಿ ಮೀಡಿಯಾಕ್ಕೆ ಸ್ವಾಗತ. ನಾನು ದೇಮಣ್ಣ ಹೈಬತ್ತಿ. ಉಡಿಯ ಲಿಂಗವ ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆಂಬ ಮತಿಭ್ರಷ್ಟನೇ ನೆನೆಂಬನಯ್ಯ, ಕಲಿದೇವರ ದೇವ ಕಲಿದೇವರ ದೇವ ಎಂಬ ವಚನ ಸಾಹಿತ್ಯ ರಕ್ಷಣೆಯ ಮಹಾದಂಡ ನಾಯಕರಾದ ಮಡಿವಾಳ ಮಾಚದೇವರ ವಚನವನ್ನು ನೆನೆಯುತ್ತಾ ನಾಡಿನ ಎಲ್ಲ ಬಾಂಧವರಿಗೂ ದೇವಸ್ಥಾನಗಳ ಒಕ್ಕೂಟ ಮತ್ತು ಶ್ರೀಲಕ್ಷ್ಮಿ ಶ್ರೀ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ವತಿಯಿಂದ ಮಡಿವಾಳ ಮಾಚದೇವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. 12ನೇ ಶತಮಾನದ ಕಲ್ಯಾಣದ ಕ್ರಾಂತಿ ಅಚ್ಚಳಿಯದೆ ಇತಿಹಾಸದಲ್ಲಿ ಉಳಿದ ದುರಂತ ಯಶೋಗಾಥೆ. ಸಮಾಜ ಸುಧಾರಣೆಗೆ ಶ್ರಮಿಸಿದ ಶಿವಶರಣರಿಗೆ ಆದ ಸಾವು ನೋವುಗಳ ಹಾದಿ ಮುಳ್ಳಿನ ಹಾಸಿಗೆಯಾಗಿತ್ತು. 12ನೇ ಶತಮಾನದಲ್ಲಿ ದುರ್ಬಲರ ಶೋಷಣೆ, ಜಾತೀಯತೆ, ಮೇಲು ಕೀಳು ತಾರತಮ್ಯ, ಅಸ್ಪೃಶ್ಯತೆ, ಮೂಢನಂಬಿಕೆಗಳ ಸೃಷ್ಟಿ, ಶಿಕ್ಷಣದಲ್ಲಿ ಅವಕಾಶ ವಂಚನೆ ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಗಳಿಂದ ಯುವಜನರು ತುಳಿತಕ್ಕೆ ಒಳಗಾಗಿದ್ದರು. ಇವೆಲ್ಲವುಗಳಿಂದ ಮಹಿಳೆಯರು, ವೃತ್ತಿನಿರತ ಶ್ರಮಜೀವಿಗಳು, ಬಡವರು, ದೀನದಲಿತರು ನಿರಾಶೆಯಿಂದ ಹತಾಶೆಗೊಂಡು ಅಸಹನೀಯ ಬದುಕಿಗೆ ತುತ್ತಾಗಿದ್ದರು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಒದಗಿಸಲು ಜಗತ್ತಿನ ಮೊದಲ ಸಂಸತ್ತೆಂದೇ ಖ್ಯಾತಿಯಾದ ಕಲ್ಯಾಣದ ಅನುಭವ ಮಂಟಪ ಸಾವಿರಾರು ಬಸವಾದಿ ಶರಣರು ಮತ್ತು ಬಸವಣ್ಣನವರ ನೇತೃತ್ವದಲ್ಲಿ ಶ್ರಮಿಸುತ್ತಿದ್ದರು. ಅದರಲ್ಲಿ ಪ್ರಮುಖರಾದವರಲ್ಲಿ ವಚನ ಸಾಹಿತ್ಯ ರಕ್ಷಣೆಯ ಮಹಾದಂಡ ನಾಯಕರೆಂದೇ ಖ್ಯಾತಿಯಾದ ಮಡಿವಾಳ ಮಾಚದೇವರು ಕೂಡ ಒಬ್ಬರಾಗಿದ್ದಾರೆ. 12ನೇ ಶತಮಾನದ ಸಂತ ಹಾಗೂ ಮಹಾನ್ ವೀರ ಯೋಧ, ನಿಷ್ಠೆಯುಳ್ಳ ಶಿವಶರಣರು ಇವರಾಗಿದ್ದರು. ಕರ್ನಾಟಕದ ಬಿಜಾಪುರ ಜಿಲ್ಲೆಯ ದೇವರ ಹಿಪ್ಪರಿಗೆಯಲ್ಲಿ ಇವರು ಜನಿಸಿದರು. ಇವರ ತಂದೆ ಪರ್ವತನಯ್ಯನವರು, ತಾಯಿ ಸುಜ್ಞಾನವ್ವ. ಮಲ್ಲಿಕಾರ್ಜುನಯ್ಯ ಗುರುಗಳ ಹತ್ತಿರ ಜ್ಞಾನಾರ್ಜನೆಯನ್ನು ಪೂರೈಸಿ ಕಲ್ಯಾಣಕ್ಕೆ ಬಂದುಳಿದರು. ಅಲ್ಲಿ ಶರಣರ ಬಟ್ಟೆ ಒಗೆಯುವುದು ಅವರ ಕಾಯಕವಾಗಿತ್ತು. ಕಾಯಕದೊಂದಿಗೆ ವಚನ ಸಾಹಿತ್ಯ ರಚನೆಯ ಮೂಲಕ ಸಮಾಜ ಸುಧಾರಣೆಯ ಕೆಲಸದಲ್ಲಿ ತೊಡಗಿಕೊಂಡರು. ಕಲ್ಯಾಣದಲ್ಲಿ ಕ್ರಾಂತಿ ಪ್ರಾರಂಭವಾದಾಗ ಬಿಜ್ಜಳ ಮತ್ತು ಅವರ ಸೈನಿಕರಿಂದ ಶಿವಶರಣರ ಸಾಹಿತ್ಯಕ್ಕೆ ಮತ್ತು ಶರಣರ ಜೀವಕ್ಕೆ ಕುತ್ತು ಬಂದಾಗ ಶಿವಶರಣರು ಬೇರೆ ಬೇರೆ ಮಾರ್ಗ ಹಿಡಿದು ಶರಣ ಸಾಹಿತ್ಯವನ್ನು ರಕ್ಷಿಸುವ ಸಲುವಾಗಿ ಸುರಕ್ಷಿತ ಸ್ಥಳಗಳಿಗೆ ಹೊರಟತೊಡಗಿದರು. ಅದರಲ್ಲಿ ಒಂದು ತಂಡ ಕಲ್ಯಾಣದಿಂದ ಉಳುವಿಗೆ ಹೊರಟಾಗ ಬಿಜ್ಜಳನ ಸೈನಿಕರು ಶರಣರನ್ನು ಮತ್ತು ಶರಣರ ಹಸ್ತಪ್ರತಿಗಳನ್ನು ನಾಶ ಮಾಡಲು ಮುಂದಾದಾಗ ಸೈನಿಕರೊಂದಿಗೆ ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡಿ ಶರಣ ಸಾಹಿತ್ಯವನ್ನು ಕಾಪಾಡಿದ ಕೀರ್ತಿ ಮಡಿವಾಳ ಮಾಚದೇವರಿಗೆ ಸಲ್ಲಿಸುತ್ತದೆ. ಶರಣ ಸಾಹಿತ್ಯವನ್ನು ರಕ್ಷಣೆ ಮಾಡಿದ ಮಹಾದಂಡ ನಾಯಕರೆಂದು ಮಡಿವಾಳ ಮಾಚಯ್ಯನವರು ಖ್ಯಾತಿಯಾಗುತ್ತಾರೆ. ಹೀಗೆ ಅನೇಕ ವರ್ಷಗಳ ಕಾಲ ಶರಣರಾಗಿ ಸಮಾಜ ಸುಧಾರಣೆಯ ಕೆಲಸದಲ್ಲಿ ತೊಡಗಿಕೊಂಡ ಮಡಿವಾಳ ಮಾಚದೇವರು ಅರಸುತನ ಮೇಲಲ್ಲ, ಅಗಸತನ ಕೀಳಲ್ಲ ಎಂದು ಜಗಕ್ಕೆ ಸಾರಿದರು. ಬೆಳಗಾವಿ ಜಿಲ್ಲೆಯ ಮುರುಗೋಡು ಸಮೀಪ ಕರಿಮನಿ ಎಂಬಲ್ಲಿ ಉಳುವಿಗೆ ತೆರಳುವ ಮಾರ್ಗ ಮಧ್ಯೆ ಇವರು ಲಿಂಗೈಕ್ಯರಾದರು. ಮಡಿವಾಳ ಮಾಚದೇವರ ಹಿನ್ನೆಲೆಯನ್ನು ನೋಡುವುದಾದರೆ, ದಕ್ಷನನ್ನು ಕೊಂದು ಸಂಹಾರ ಮಾಡಿ ಅತಿ ಉತ್ಸಾಹದಿಂದ ಶಿವನನ್ನು ಕಾಣಲು ವೀರಭದ್ರನು ಶಿವನ ಸಭೆಯೊಳಗೆ ನಡೆದು ಬರುತ್ತಾನೆ. ಸಭೆಯಲ್ಲಿರುವ ಶಿವಭಕ್ತನಿಗೆ ಈತನ ಉತ್ತರಿಯ ಸೆರಗು ತಾಕುತ್ತದೆ. ವಿಜಯದ ಉದ್ವೇಗದಲ್ಲಿ ಆದ ಆ ತಪ್ಪಿಗೆ ಭೂಲೋಕದಲ್ಲಿ ಮಡಿವಾಳನಾಗಿ ಜನಿಸಿ ಶರಣರ ವಸ್ತ್ರಗಳನ್ನು ಮಡಿ ಮಾಡುವ ಕಾಯಕ ಪೂರೈಸಿ ದೋಷ ಮುಕ್ತನಾಗಿ ಬರುವಂತೆ ಶಿವನ ಆದೇಶವಾಗುತ್ತದೆ. ಮಡಿವಾಳ ಮಾಚದೇವರನ್ನು ವೀರಭದ್ರನ ದೇವಾಂಶ ಸಂಭೂತ ಅವತಾರ ಪುರುಷರೆಂದು ನಿರೂಪಿಸುವುದು ಸಾಮಾನ್ಯ ರೂಢಿಯಾಗಿದೆ. ಇದೇ ನಮ್ಮ ತೇರಗಾಂವ್ ಗ್ರಾಮದಲ್ಲಿಯೂ ದಿನಾಂಕ 1/2/2026 ರವಿವಾರ ದಿವಸ ಮಡಿವಾಳ ಮಾಚಯ್ಯ ಸಮಾಜ ಬಾಂಧವರು ಹಾಗೂ ಹಿರಿಯರು, ಯುವಕ ಮಿತ್ರರ ಮುಂದಾಳತ್ವದಲ್ಲಿ ಮಡಿವಾಳ ಮಾಚದೇವರ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತಿದೆ. ಈ ಸಮಾಜದ ಯುವಕರು ಉನ್ನತ ಸ್ಥಾನಕ್ಕೆ ಬೆಳೆಯಲಿ, ಸಮಾಜದ ಜನರು ಒಗ್ಗಟ್ಟಿನಿಂದ ಕೂಡಿ ಬಾಳಲಿ ಎಂದು ಶುಭವನ್ನು ಹಾರೈಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಬಿಡುತ್ತೇನೆ.